ಹನುಮಾನ್ನ ಹೆಸರು ಕೇಳಿದ ಕೂಡ್ಲೆ ಅವರ ವಿಶಾಲವಾದ ದೇಹ ನಮ್ ಕಣ್ ಮುಂದೆ ಬರುತ್ತೆ. ಆದ್ರೆ ಅವರ ವ್ಯಕ್ತಿತ್ವಕ್ಕೆ ಇನ್ನೊಂದು ರೂಪ ಇದೆ, ಅದೇ ಬಾಲ್ ಹನುಮಾನ್. ಹನುಮಾನ್ನ ಬಾಲ್ಯಕಾಲದ ಬಹಳಷ್ಟು ಕಥೆಗಳು ನಮ್ಗೆ ಶೈಕ್ಷಣಿಕ, ರೋಚಕ ಮತ್ತೆ ಪ್ರಸಿದ್ಧವಾಗಿವೆ. ಇದೇ ರೀತಿ ಒಂದು ಕತೆ, ಹನುಮಂತ ಸೂರ್ಯನನ್ನ ಹಣ್ಣು ಅನ್ಕೊಂಡು ತಿಂದಿದ್ದು. ಪ್ರಾತಃ ಕಾಲದಲ್ಲಿ ಹನುಮಂತ ಅವರ ಆಶ್ರಮದಲ್ಲಿ ಒಬ್ರೇ ಇದ್ರು. ತಾಯಿ ಅಂಜನಿ ಮತ್ತೆ ತಂದೆ ಕೇಸರಿ ಕಾಡಿಗೆ ಹೋಗಿದ್ರು. ಹನುಮಂತನಿಗೆ ಹೊಟ್ಟೆ ಹಸುವಾಗತ್ತೆ. ಅಪ್ಪ ಅಮ್ಮ ಕಾಡಿಗೆ ಹೋಗಿದ್ದಾರೆ, ನಂಗೆ ತುಂಬಾ ಹಸುವಾಗ್ತಾ ಇದೆ. ಆಶ್ರಮಕ್ಕೆ ಹೋಗಿ ನೋಡ್ತೀನಿ, ಯಾವ್ದಾದ್ರು ಹಣ್ಣಿದ್ರೆ ಅದನ್ನ ಕಿತ್ತು ತಿಂತೀನಿ. ಬಾಲ ಹನುಮಂತ ಆ ಕಡೆ ಈ ಕಡೆ ನೋಡಿ ಆಶ್ರಮದ ಹೊರಗೆ ಹೋಗ್ತಾರೆ. ಅಲ್ಲಿ ಯಾವುದೇ ಹಣ್ಣು ಕಾಣೋದಿಲ್ಲ. ಇದ್ದಕ್ಕಿದ್ದ ಹಾಗೆ ಅವರ ಕಣ್ಣು ಆಕಾಶದ ಕಡೆ ಹೋಗುತ್ತೆ. ಹನುಮಂತನಿಗೆ ಸೂರ್ಯ ಕೆಂಪು ಬಣ್ಣದಲ್ಲಿ ಹೊಳಿತಿರೋದು ಕಾಣತ್ತೆ. ಖಂಡಿತ ಅದು ಹಣ್ಣೆ, ಅದನ್ನ ತಿಂದ್ರೆ ಹೊಟ್ಟೆ ತುಂಬುತ್ತೆ. ಇವತ್ ನಾನು ಆ ಹಣ್ಣನ್ನ ತಿಂದು ಬಿಡ್ತೀನಿ. ಹನುಮಂತ ಅವರ ಬಾಲ ರೂಪದಲ್ಲೇ ಆಕಾಶದ ಕಡೆ ಹೋಗ್ತಾ ಇರ್ತಾರೆ. ನಾರದ ಹನುಮಂತ ಸೂರ್ಯನ ಕಡೆ ಹೋಗೋದನ್ನ ನೋಡ್ತಾರೆ, ಆಶ್ಚರ್ಯ ಪಡ್ತಾರೆ. ಹನುಮಂತ ಗಾಳಿಯ ವೇಗದಲ್ಲಿ ಜೋರಾಗಿ ಸೂರ್ಯನ ಕಡೆ ಧಾವಿಸಿ ಅದನ್ನ ಹಣ್ಣು ಅನ್ಕೊಂಡು ಬಾಯಿನ ಅಗ್ಲ ಮಾಡ್ಕೊಂಡು ಸೂರ್ಯನ ನುಂಗೆ ಬಿಡ್ತಾರೆ. ಹನುಮಂತ ಸೂರ್ಯನ ನುಂಗಿದ ಕೂಡ್ಲೆ ಎಲ್ಲ ಕಡೆ ಅಂಧಕಾರ ಆವರಿಸ್ಕೊಂಡ್ಬಿಡತ್ತೆ. ಈ ಅಂಧಕಾರದಲ್ಲಿ ನಾರದರ ಧ್ವನಿ ಕೇಳ್ಬರತ್ತೆ. ಅರೆ ಏನಿದು? ಅಂಜನಿ ಪುತ್ರ ಸೂರ್ಯ ದೇವನನ್ನ ನುಂಗ್ ಹಾಕ್ತ. ನಾರಾಯಣ ನಾರಾಯಣ. ಸೃಷ್ಟಿಯಲ್ಲಿ ಎಲ್ಲ ಕಡೆ ಅಂಧಕಾರ ಆವರಿಸ್ಕೊಳತ್ತೆ. ದೇವಲೋಕದಲ್ಲಿ ಕೂಡ ಹಾಹಾಕಾರ ಶುರುವಾಗತ್ತೆ. ಸೃಷ್ಟಿಯಲ್ಲಿ ಎಲ್ಲ ನಿಂತೋದಂಗಾಗ್ಬಿಡತ್ತೆ. ಎಲ್ಲ ದೇವತೆಗಳು ಚಿಂತೆಗೊಳಗಾಗಿ ಇಂದ್ರನ ಹತ್ರ ಹೋಗ್ತಾರೆ. ಎಲ್ಲ ದೇವತೆಗಳು ಪ್ರಕಾಶಮಾನವಾಗ್ತಾರೆ. ಅದಕ್ಕೆ ಅವರ ಸುತ್ತಮುತ್ತ ಪ್ರಕಾಶಮಾನವಾಗಿರುತ್ತೆ. ದೇವರಾಜ, ಅಪಘಾತ ಉಂಟಾಗಿದೆ. ಪ್ರಕೃತಿ ಅಂಧಾಕಾರಕ್ಕೆ ಹೋಗಿದೆ. ಇದ್ದಕ್ಕಿದ್ದ ಹಾಗೆ ಸೂರ್ಯದೇವ ಎಲ್ಲಿಗೆ ಹೋದ್ರು? ಈ ಪ್ರಕೃತಿಯ ಆ ಬೆಳಕು ಎಲ್ಲಿಗೆ ಹೋಯಿತು? ನಾರದರು ಇಂದ್ರನ ಹತ್ರ ಭಯ ಪಟ್ಕೊಂಡು ಬರ್ತಾರೆ ಮತ್ತೆ ನಡೆದಿದ್ ವಿಷಯ ಎಲ್ಲವನ್ನ ಹೇಳ್ತಾರೆ. ಇಂದ್ರ ಹನುಮಂತ ಮಾಡಿದ್ದನ್ನ ಕೇಳಿಸ್ಕೊಂಡು ಕೋಪಗೊಳ್ತಾರೆ. ಮತ್ತೆ ಎಲ್ಲ ದೇವತೆಗಳ ಜೊತೆ ಹನುಮಂತನ ಹುಡುಕಕ್ಕೆ ಹೊರಟ್ಬಿಡ್ತಾರೆ. ಪವನ್ ದೇವ್ ಅವರ ಮಗ ಮಾಡಿರುವಂತ ಕಾರ್ಯಕ್ಕೆ ಆಶ್ಚರ್ಯಚಕಿತಗೊಂಡು ಇಂದ್ರನ ಕೋಪವನ್ನ ನೋಡಿ ಏನಾಗುತ್ತೋ ಅಂತ ಭಯಭೀತರಾಗ್ತಾರೆ. ಹನುಮಂತ ಸೂರ್ಯನ ನುಂಗಿ ಪೃಥ್ವಿಗೆ ವಾಪಸ್ ಬರ್ತಾರೆ. ಮತ್ತೆ ಆಶ್ರಮದ ಹತ್ರ ಅವರು ಆಟ ಆಡ್ತಾ ಇರ್ತಾರೆ. ಹನುಮಂತನ ಶರೀರದಿಂದ ಒಂದು ಬೆಳಕು ಪ್ರಜ್ವಲಿಸುತ್ತೆ. ಅವರು ಎಲ್ಲೆಲ್ಲ ಆಟ ಆಡ್ತಾರೋ ಅಲ್ಲಿ ಸುತ್ತಮುತ್ತ ಪ್ರಕಾಶಮಾನವಾಗಿರುತ್ತೆ. ಆದ್ರೆ ಅಲ್ಲಿ ಬಿಟ್ಟು ಬೇರೆ ಎಲ್ಲ ಕಡೆ ಅಂಧಕಾರ. ಇಂದ್ರ ಎಲ್ಲ ದೇವತೆಗಳ ಜೊತೆ ಹನುಮಂತನನ್ನ ಹುಡುಕುತ್ತಾ ಆ ಕಾಡಿಗೆ ಬಂದ್ಬಿಡ್ತಾರೆ. ಇಂದ್ರ ಹನುಮಂತನನ್ನ ನೋಡಿ ಕ್ರೋಧದಿಂದ ಹೇಳ್ತಾರೆ, ಅಂಜನಿ ಪುತ್ರ, ನೀನು ಏನ್ ಮಾಡಿದ್ದೀಯಾ ಅಂತ ನಿಂಗ್ ಗೊತ್ತಾ? ನಮಸ್ಕಾರ ಸ್ವಾಮಿ, ನೀವ್ ಏನಕ್ಕೆ ಇಷ್ಟು ಸಿಟ್ಟಲ್ಲಿದ್ದೀರಾ? ಕೇಸರಿ ನಂದನ್ ದೇವರಾಜನ ಕೋಪಕ್ಕೆ ಕಾರಣ ನೀನೇ. ಭವನ ಪುತ್ರ, ನೀವು ಸೂರ್ಯದೇವನನ್ನ ನುಂಗಿದ್ರಿಂದ ಪ್ರಕೃತಿಯಲ್ಲಿ ಬೆಳಕಿಲ್ಲ. ನಂಗೆ ತುಂಬಾ ಹಶ್ವಾಯ್ತು, ಅದಕ್ಕೆ ನಾನು ಸೂರ್ಯನನ್ನ ನುಂಗ್ ಹಾಕ್ಬಿಟ್ಟೆ. ನಿನ್ನ ಈ ತುಂಟತನದಿಂದ ಪ್ರಕೃತಿ ಬೆಳಕಿಲ್ಲದೆ ಅಂಧಾಕಾರಕ್ಕೆ ಹೋಗಿದೆ. ಭವನ ಪುತ್ರ, ಸೂರ್ಯದೇವನನ್ನ ಈಗಲೇ ಬಿಡುಗಡೆ ಮಾಡು. ಇಲ್ಲಾಂದ್ರೆ ಏನು ದೇವೇಂದ್ರ, ನೀವು ನನ್ನ ಹತ್ರ ಯುದ್ಧಕ್ಕೆ ಬರ್ತಾ ಇದ್ದೀರಾ? ನಾನು ಅದಕ್ಕೆ ತಯಾರಿದ್ದೀನಿ. ಇಂದ್ರ ಕ್ರೋಧಗೊಂಡು ಹನುಮಂತನ ಮೇಲೆ ದಿವ್ಯಾಸ್ತ್ರವನ್ನ ಪ್ರಯೋಗ ಮಾಡ್ತಾರೆ. ಹನುಮಂತ ಇಂದ್ರನ ಶಸ್ತ್ರಗಳನ್ನ ಅಸಫಲ ಮಾಡ್ತಾರೆ. ಇಂದ್ರ ಒಂದಾದ ನಂತರ ಬಹಳ ಅಸ್ತ್ರಗಳನ್ನ ಹನುಮಂತನ ಮೇಲೆ ಪ್ರಯೋಗ ಮಾಡ್ತಾರೆ. ಆದ್ರೆ ಹನುಮಂತ ಆ ದಿವ್ಯಾಸ್ತ್ರಗಳನ್ನ ಆಟದ ಸಾಮಾನಿನ ಹಾಗೆ ಮುರಿದು ಬಿಸಾಕ್ತಾರೆ. ಈ ಯುದ್ಧದಲ್ಲಿ ಎಲ್ಲ ದೇವತೆಗಳು ಭಯ ಪಟ್ಕೊಂಡ್ಬಿಡ್ತಾರೆ. ಪವನ್ ದೇವ್ಗೆ ಇದು ಇಷ್ಟನೇ ಆಗಲ್ಲ. ಇಂದ್ರದೇವ, ನಿಮ್ಮ ದಿವ್ಯಾಸ್ತ್ರ ನನಗದು ಆಟಿಕೆಯ ವಸ್ತು ಇದ್ದಂಗೆ. ಅದರಿಂದ ಯುದ್ಧ ಮಾಡಿ ಸಮಯವನ್ನ ಇಂದ್ರ ಕ್ರೋಧದಿಂದ ಅವರ ವಜ್ರದಿಂದ ಹನುಮಂತನ ಮೇಲೆ ಆಕ್ರಮಣ ಮಾಡ್ತಾರೆ. ಈ ಘಾತಕವಾದ ಪ್ರಯೋಗದಿಂದ ಹನುಮಂತನಿಗೆ ಸ್ವಲ್ಪ ರಕ್ತಸ್ರಾವವಾಗುತ್ತೆ. ಮತ್ತೆ ಅವರು ಮೂರ್ಛೆ ಹೋಗಿ ಬಿದ್ದ್ಬಿಡ್ತಾರೆ. ಪವನ್ ದೇವ್ಗೆ ಹನುಮಂತ ಮೂರ್ಛೆ ಹೋಗಿದ್ದು ನೋಡಿ ಇಂದ್ರನ ಮೇಲೆ ಕೋಪ ಬರುತ್ತೆ. ದೇವೇಂದ್ರ, ಒಂದು ಸಣ್ಣ ಮಗುವಿನ ಮೇಲೆ ವಜ್ರಾಯುಧ ಬೀಸಿದ್ದು ದೊಡ್ಡ ತಪ್ಪು. ನನ್ನ ಮಗನ ಮುಖದಿಂದ ರಕ್ತ ಸುರಿತಾ ಇದೆ. ಅವನು ಮೂರ್ಛೆ ಹೋದ. ಇದಕ್ಕೆ ನೀವು ಉತ್ತರ ಹೇಳಲೇಬೇಕು. ಪವನ್ ದೇವ್ ಹನುಮಂತನನ್ನ ಎತ್ಕೊಂಡು ಆಶ್ರಮದ ಕಡೆ ನಡೀತಾರೆ. ಎಲ್ಲ ದೇವತೆಗಳು ಅಸಮಂಜಸಗೊಂಡು ಮುಂದೆ ಏನ್ ಮಾಡೋದು ಅಂತ ಯೋಚಿಸ್ತಾ ಇದ್ರು. ಸೃಷ್ಟಿಯಲ್ಲಿ ಎಲ್ಲ ಕಡೆ ಅಂಧಕಾರ ಆವರಿಸಿತ್ತು. ಪವನ್ ದೇವ್ ಮೂರ್ಛಿತಗೊಂಡ ಹನುಮಂತನನ್ನ ಕರ್ಕೊಂಡು ಆಶ್ರಮಕ್ಕೆ ಬರ್ತಾರೆ. ಹನುಮಂತನನ್ನ ಈ ರೀತಿ ನೋಡಿ ಅವರು ಕ್ರೋಧಗೊಳ್ತಾರೆ. ಇಂದ್ರದೇವನ ಮೇಲೆ ಕೋಪಗೊಂಡು ಪ್ರತೀಕಾರ ತೀರ್ಸ್ಕೊಳಕ್ಕೆ ನೋಡ್ತಾರೆ. ಇಂದ್ರ, ನೀನು ನನ್ನ ಮಗನನ್ನ ಗಾಯಗೊಳಿಸ್ದೆ. ಅವನ ಜೀವಕ್ಕೆ ಅಪಾಯವನ್ನ ತಂದಿದ್ದೀಯಾ? ಇದಕ್ಕೆ ಖಂಡಿತವಾಗಿ ನಾನು ಸೇಡನ್ನ ತೀರ್ಸ್ಕೊತೀನಿ. ಪವನ್ ದೇವ ವಾಯುದೇವನಾಗಿದ್ರು. ಈ ವಾಯುವಿಂದನೇ ಪೂರ್ತಿ ಸೃಷ್ಟಿ ಉಸಿರಾಟ ಆಡುತ್ತೆ.
ಪವನ್ ದೇವ ಪ್ರತಿಶೋಧದ ಕಾರಣದಿಂದ ಆ ವಾಯುವನ್ನ ತಡೆದು ಬಿಡ್ತಾರೆ. ಗಾಳಿ ನಿಂತೋಗೋದ್ರಿಂದ ಪ್ರಾಣಿ ಪಕ್ಷಿಗಳಿಗೆ ಉಸಿರಾಟ ತೊಂದರೆ ಆಗ್ಬಿಡುತ್ತೆ. ಅದರಿಂದ ಎಲ್ರೂ ಸಂಕಟಕ್ಕೊಳಗಾಗ್ತಾರೆ. ಇದೇ ಸಂಕಟ ದೇವತೆಗಳು ಕೂಡ ಆಗತ್ತೆ. ಅದಕ್ಕೆ ಎಲ್ಲ ದೇವತೆಗಳು ಈ ಸಂಕಟದಿಂದ ಹೊರಬರಕ್ಕೆ ಮತ್ತೆ ಚಿಂತನೆ ಮಾಡ್ತಾರೆ. ನಾರಾಯಣ ನಾರಾಯಣ. ಒಂದು ಸಮಸ್ಯೆ ನಂತರ ಇನ್ನೊಂದು ಸಮಸ್ಯೆ ಬರ್ತಾ ಇದೆ. ಈ ಸಮಸ್ಯೆಯನ್ನ ಪವನ ದೇವನೇ ಮಾಡಿರಬೇಕು. ಹೇಗೆ ಮೀನುಗಳಿಗೆ ನೀರು ಮುಖ್ಯವೋ ಹಾಗೇನೆ ಗಾಳಿ ಇಲ್ಲ ಅಂದ್ರೆ ಯಾವ ಜೀವಿಯೂ ಜೀವಂತವಾಗಿ ಇರೋದೇ ಇಲ್ಲ. ಈ ಸಮಸ್ಯೆಗೆ ಪರಿಹಾರ ಆ ಪವನ ದೇವನ ಬಳಿ ಇದೆ. ಸರಿ, ಹಾಗಾದ್ರೆ ಬನ್ನಿ ನಾವೆಲ್ಲರೂ ಅಲ್ಲಿಗೆ ಹೋಗೋಣ. ಪವನ್ ದೇವ್ ಪೃಥ್ವಿಯಲ್ಲಿ ಆಗ್ತಾ ಇರುವಂತ ಆಹಾಕಾರನ ಅವರ ಜಯ ಅಂತ ಅನ್ಕೊಳ್ತಾರೆ. ಮತ್ತೆ ಹನುಮಂತನ ಉಪಚಾರ ಮಾಡ್ತಾ ಇರ್ತಾರೆ, ಅವ್ರಿಗೆ ಹೇಗಾದ್ರೂ ಜ್ಞಾನ ಬರ್ಲಿ ಅಂತ. ಇಂದ್ರ ಎಲ್ಲ ದೇವತೆಗಳ ಜೊತೆ ಆಶ್ರಮಕ್ಕೆ ಬರ್ತಾರೆ. ನೀವ್ ಏನ್ ಮಾಡಿದ್ದೀರಾ ಪವನ ದೇವ? ನಾನೇನು ಮಾಡಿಲ್ಲ. ನೀವು ನನ್ನ ಮಗನ ಬಳಿ ವೈರಿಯ ಹಾಗೆ ಅವನನ್ನ ಹೊಡೆದಿದ್ದೀರಾ. ಇಲ್ಲಿ ನೋಡಿ, ಈಗಲೇ ನಿಮ್ಮ ಮಗನನ್ನ ನಾನು ಸರಿ ಮಾಡ್ತೀನಿ. ಇಂದ್ರ ಮಂತ್ರ ಓದ್ಕೊಂಡು ವಜ್ರವನ್ನ ಹನುಮಂತನ ಕಡೆ ಹಾಕ್ತಾರೆ. ಅದರಿಂದ ಒಂದು ಪ್ರಕಾಶ ಬರುತ್ತೆ. ಅದರಿಂದ ಹನುಮಂತ ಮೂರ್ಛೆಯಿಂದ ಎದ್ದು ಬಿಡ್ತಾರೆ. ಎದ್ದು ಎಲ್ರನ್ನ ನೋಡ್ತಾರೆ. ಎಲ್ಲ ದೇವತೆಗಳು ಖುಷಿ ಪಡ್ತಾರೆ. ನಾನು ಕೂಡ ನಿಲ್ಲಿಸಿಟ್ಟ ಆ ಗಾಳಿಯನ್ನ ಬಿಡುಗಡೆ ಪವನ್ ದೇವ್ ಅವರ ಉಸಿರನ್ನ ಬಿಟ್ಬಿಡ್ತಾರೆ. ಮತ್ತೆ ಎಲ್ಲ ಕಡೆ ಗಾಳಿಯ ಸಂಚಾರ ಆಗುತ್ತೆ. ಎಲ್ಲ ಪ್ರಾಣಿ ಪಕ್ಷಿಗಳು ಸುಗಮವಾಗಿ ಹಾರಾಡ್ತವೆ. ನಾರಾಯಣ ನಾರಾಯಣ. ಹೇ ಪವನ ಪುತ್ರ, ನೀವು ಕೂಡ ದಯವಿಟ್ಟು ಆ ಸೂರ್ಯದೇವನನ್ನ ಬಿಡುಗಡೆ ಮಾಡಿ. ಹೌದು ಮಗನೇ, ನೀನು ಹಣ್ಣೆಂದು ನುಂಗಿದ್ದು ಸೂರ್ಯ. ಇದರಿಂದ ಪ್ರಕೃತಿಯಲ್ಲಿ ಬೆಳಕೇ ಇಲ್ಲ. ನನ್ನ ಕ್ಷಮಿಸ್ಬಿಡಿ ಅಪ್ಪ, ನಾನು ಈಗಲೇ ಸೂರ್ಯದೇವನನ್ನ ಬಿಟ್ಬಿಡ್ತೀನಿ. ಹನುಮಂತ ಅವರ ಲೀಲೆಯಿಂದ ಸೂರ್ಯ ದೇವನನ್ನ ಬಾಯಿಂದ ಹೊರಗ್ ಬಿಡ್ತಾರೆ. ಸೂರ್ಯ ಅದರ ಸ್ಥಾನಕ್ಕೆ ಹೋಗಿ ಪ್ರಕಾಶಮಾನವಾಗುತ್ತೆ. ಎಲ್ಲ ಪ್ರಾಣಿ ಪಕ್ಷಿಗಳು ದೇವತೆಗಳು ಖುಷಿ ಪಡ್ತಾರೆ. ಹೇ ಅಂಜನಿ ಪುತ್ರ, ಇಂದ್ರ ನಿಮ್ಮ ಮೇಲೆ ಪ್ರಯೋಗ ಮಾಡಿದ ವಜ್ರಾಯುಧದಿಂದ ನಿಮ್ಗೆ ಸ್ವಲ್ಪ ಗಾಯ ಆಗಿರಬಹುದು. ಇದರಿಂದ ಹನುವಿನ ಮಾನ್ಮರ್ದನವಾಗಿದೆ. ಹೌದು ಆಂಜನೇಯ ಪುತ್ರ, ಆದ್ದರಿಂದ ಈ ಲೋಕ ನಿಮ್ಮನ್ನ ಹನುಮಾನೆಂದು ಕರೆಯುತ್ತದೆ. ಇವತ್ತಿಂದ ನಿಮ್ಮ ಹೊಸ ಹೆಸರು ಹನುಮಾನ್. ಹನುಮಾನ್, ನೀನು ಸೂರ್ಯದೇವನನ್ನ ಬಿಡುಗಡೆ ಮಾಡಿ ಪ್ರಕೃತಿಗೆ ಒಳ್ಳೆಯದನ್ನ ಮಾಡಿದ್ದೀಯ. ಆದ್ದರಿಂದ ಎಲ್ಲ ದೈವಗಳು ನಿನಗೆ ಅವರ ಶಕ್ತಿಯಿಂದ ಕೆಲವು ಪಾಲನ ಕೊಡುತ್ತಾರೆ. ನಾರಾಯಣ ನಾರಾಯಣ. ಇಂದ್ರ, ಪವನ್ ದೇವ್, ಅಗ್ನಿದೇವ್, ವಿಶ್ವಕರ್ಮ ಮತ್ತೆ ನಾರದ್ರು ಅವರ ದಿವ್ಯ ಶಕ್ತಿಗಳ ಅಂಶವನ್ನ ಹನುಮಂತನಿಗೆ ವರದಾನವಾಗಿ ಕೊಡ್ತಾರೆ. ಹನುಮಂತ ಈ ಶಕ್ತಿಗಳನ್ನ ಗ್ರಹಿಸಿ ಎಲ್ರಿಗೂ ಪ್ರಣಾಮ ಮಾಡ್ತಾರೆ.